ಇಂತಹ ಒಂದು ವಿಧ್ವಂಸಕ ಕೃತ್ಯಕ್ಕೆ ಫಂಡಿಂಗ್ ಎಲ್ಲಿಂದ ಆಗ್ತಾ ಇತ್ತು? ವೈಟ್ ಕಾಲರ್ ಜಾಲ ಹಣ ಸಂಗ್ರಹ ಮಾಡ್ತಾ ಇತ್ತು. ಅಂದ್ರೆ ಈ ಡಾಕ್ಟರ್ಗಳ ಗುಂಪಿದೆಯಲ್ಲ, ಈ ವಿಧ್ವಂಸಕ ಕೃತ್ಯಕ್ಕಾಗಿ ಸುಮಾರು 20 ಲಕ್ಷ ರೂಪಾಯಿ ಸಂಗ್ರಹ ಮಾಡಿದ್ದಾರೆ. ಆ 20 ಲಕ್ಷವನ್ನ ಉಗ್ರ ಡಾಕ್ಟರ್ ಉಮರ್ಗೆ ಹಸ್ತಾಂತರ ಮಾಡಲಾಗಿರುತ್ತೆ. ಯಾಕೆ ಅಂತ ನೋಡ್ತಾ ಹೋದ್ರೆ, ರಾಸಾಯನಿಕ ಖರೀದಿ ಮಾಡೋದಕ್ಕೆ, ಸ್ಫೋಟ ಮಾಡೋದಕ್ಕೆ, ಸ್ಫೋಟಕಗಳ ಖರೀದಿಗೆ 20 ಕ್ವಿಂಟಾಲ್ ರಾಸಾಯನಿಕವನ್ನ ಖರೀದಿ ಮಾಡಿರ್ತಾನೆ ಉಮರ್. 3 ಲಕ್ಷ ರೂಪಾಯಿ ಹಣ ಕೊಟ್ಟು 20 ಕ್ವಿಂಟಲ್ ರಾಸಾಯನಿಕ ಖರೀದಿ ಮಾಡಿದ್ದ. ಗುರುಗ್ರಾಮ್ ನೂಹ್ ಸುತ್ತಮುತ್ತಲಿನ ಪ್ರದೇಶದಲ್ಲೇ ಈ ಖರೀದಿಯಾಗಿರೋದು. ಐಡಿ ತಯಾರಿಕೆಗಾಗಿ 20 ಕ್ವಿಂಟಾಲ್ NPK ರಾಸಾಯನಿಕ ಬಳಕೆಯಾಗಿರೋದು. ಫಂಡಿಂಗ್ ಹೇಗಾಗಿದೆ ನೋಡಿ. 20 ಲಕ್ಷ ಸಂಗ್ರಹ ಮಾಡಿದ್ದಾರೆ ಈ ವೈಟ್ ಕಾಲರ್ ಉಗ್ರರು. ಸಂಗ್ರಹಿಸಿದಂತಹ ಹಣವನ್ನ ಈ ಡಾಕ್ಟರ್ ಉಮರ್ ನಬಿಗೆ ಕೊಡ್ತಾರೆ. ಆತ ಸ್ಫೋಟ ಮಾಡುವಂತಹ ಜವಾಬ್ದಾರಿ ಹೊತ್ತು ಅದಕ್ಕೆ ಸಂಬಂಧಪಟ್ಟಂತೆ ರಾಸಾಯನಿಕಗಳ ಖರೀದಿ ಮಾಡ್ತಾನೆ. IED ತಯಾರಿಕೆಗೆ 20 ಕ್ವಿಂಟಾಲ್ ರಾಸಾಯನಿಕ ಬಳಕೆಯಾಗಿದೆ. ಆ ರಾಸಾಯನಿಕವನ್ನ 3 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿರ್ತಾನೆ. ಗುರುಗ್ರಾಮ್ ನೂಹ್ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಾಗಿರುವಂತಹ ಖರೀದಿ ಇದು. ಬಹಳ ದೊಡ್ಡ ಸಂಚು ರೂಪಿಸಿದ್ದಾರೆ. ದೇಶವ್ಯಾಪಿ ಸ್ಫೋಟ ಮಾಡಬೇಕು ಅನ್ನುವಂತಹ ಪ್ಲಾನಿಂಗ್ ಅನ್ನ ಹೊಂದಿದ್ರು. ಯಾವಾಗ ಸ್ಫೋಟಕಗಳು ಸಿಕ್ಬಿದ್ವು, ಈ ಶಂಕಿತ ಉಗ್ರರು ಸಿಕ್ಬಿದ್ರು, ಪ್ಯಾನಿಕ್ ಆದಂತಹ ಈ ಉಗ್ರ ಡಾಕ್ಟರ್ ಉಮರ್ ನಬಿ ಕೆಂಪುಕೋಟೆ ಬಳಿ ಕಾರನ್ನ ಸ್ಫೋಟಿಸ್ಬಿಟ್ಟ. ಅದಕ್ಕೂ ಮುನ್ನ ಆದಂತಹ ತಯಾರಿ ಹೇಗಿತ್ತು ಅಂತ ನೋಡ್ತಾ ಹೋದ್ರೆ, 20 ಲಕ್ಷ ಒಟ್ಟು ಮಾಡಿ ರಾಸಾಯನಿಕ ಖರೀದಿ ಮಾಡಿದ್ದಾರೆ. ನವೆಂಬರ್ 12ರಂದು ದೊಡ್ಡ ದಾಳಿ ನಡೆಸಬೇಕು ಅನ್ನೋದು ಅವರ ಸ್ಕೆಚ್ ಆಗಿತ್ತು. ಉಗ್ರ ರಾಕ್ಷಸರ ಸಂಚಿನ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ನವೆಂಬರ್ 12ರ ದಾಳಿ ಬಗ್ಗೆ ಗುಪ್ತಚರ ಇಲಾಖೆಗೆ ಸುಳಿವು ಸಿಕ್ತು. ವಿವಿಧ ರಾಜ್ಯಗಳಲ್ಲಿ ವ್ಯಾಪಕ ಭದ್ರತೆಯನ್ನು ಮಾಡಿಕೊಳ್ಳಲಾಗಿತ್ತು. ಫರೀದಾಬಾದ್ನಲ್ಲಿ ವೈದ್ಯರ ಮಾಡ್ಯೂಲ್ ಮೊದಲೇ ಪತ್ತೆಯಾಯಿತು. ಆದ್ರೆ ಯಾವಾಗ ವೈದ್ಯರು ಸೆರೆ ಸಿಕ್ಕರೋ, ಈ ಉಗ್ರ ಡಾಕ್ಟರ್ ಉಮರ್ ಭಯಗೊಳ್ತಾನೆ. ತಾನು ಸಿಕ್ಕಾಕೊಳ್ತೀನಿ, ತನ್ನ ಪ್ಲಾನ್ ಫ್ಲಾಪ್ ಆಗುತ್ತೆ ಅಂತ ಹೇಳಿ ಆತಂಕಕ್ಕೊಳಗಾಗ್ತಾನೆ. ಹಾಗಾಗಿ ನವೆಂಬರ್ 12ಕ್ಕೇನು ಪ್ಲಾನ್ ಆಗಿತ್ತು, 2 ದಿನ ಮುಂಚೆ ನವೆಂಬರ್ 10ರಂದೇ ಕಾರ್ನಲ್ಲಿ ಆಕಸ್ಮಿಕವಾಗಿ ಸ್ಫೋಟ ಆಯ್ತಾ? ಹಾಗಿದ್ರೆ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸಾಕಷ್ಟು ಸ್ಫೋಟಕ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಈ ಉಗ್ರರ ಗುಂಪು, ಈ ವೈಟ್ ಕಾಲರ್ ಡಾಕ್ಟರ್ಗಳ ಗುಂಪು ಯಾವ ರೀತಿಯಲ್ಲಿ ಸ್ಕೆಚ್ ಹಾಕಿತ್ತು? ಹಣ ಸಂಗ್ರಹ ಮಾಡ್ತಾರೆ, ರಾಸಾಯನಿಕ ಖರೀದಿ ಮಾಡ್ತಾರೆ, ಜೊತೆಗೆ ಇನ್ನಷ್ಟು ಬೆಚ್ಚಿ ಬೀಳಿಸುವಂತಹ ವಿಚಾರ ಅಂತಂದ್ರೆ ದೇಶವ್ಯಾಪಿ ನವೆಂಬರ್ 12ಕ್ಕೆ ಸ್ಫೋಟ ಮಾಡಬೇಕು ಅನ್ನೋದು ಇವರು ಪ್ಲಾನಿಂಗ್ ಆಗಿತ್ತು. ಹಾಗಿದ್ರೆ ನವೆಂಬರ್ 10ಕ್ಕಾದದ್ದು ಪ್ಯಾನಿಕ್ ಆಗಿನಾ? ಹೌದು ಪ್ರತಿಮಾ, NIA ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಅಂಶಗಳು ಈಗ ಬಹಿರಂಗ ಆಗ್ತಿರುವಂತಹದ್ದು. ಬಹು ಮುಖ್ಯವಾಗಿ ಕಾರು ಚಲಾವಣೆ ಮಾಡ್ತಾ ಇದ್ದು ಮತ್ತೆ ಆತ್ಮಾಹುತಿ ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ಡಾಕ್ಟರ್ ಉಮರ್ ಆತನದ್ದೇ ದೇಹವ ಅನ್ನುವಂತಹ ನಿಟ್ಟಿನಲ್ಲಿ ಈಗ 2 ರೀತಿಯಾದಂತಹ ತನಿಖೆ ಮಾಡಲಾಗಿದೆ. ಒಂದು FSL ತನಿಖೆಯಲ್ಲೂ ಕೂಡ ಆತನೇ ಉಮರ್ ಕಾರು ಚಲಾಯಿಸ್ತಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಇನ್ನೊಂದು DNA ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. DNA ಸ್ಯಾಂಪಲ್ಸ್ ನ ಪರೀಕ್ಷೆಯಲ್ಲೂ ಕೂಡ ಡಾಕ್ಟರ್ ಉಮರ್ನ ಬಾಡಿಯೇ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗಿದೆ. ಅಂದ್ರೆ I-20 ಕಾರು ಚಲಾಯಿಸ್ತಿದ್ದು, ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಭಾಗಿಯಾಗಿದ್ದು ಡಾಕ್ಟರ್ ಉಮರ್ ಅನ್ನುವಂತಹದ್ದೇ ಈಗ ಸ್ಪಷ್ಟ ಆಗಿರುವಂತಹದ್ದು. ಈಗ ತನಿಖೆ ಮತ್ತೊಂದು ಸ್ವರೂಪಕ್ಕೆ ಹೋಗುತ್ತೆ. ಈಗ ಡಾಕ್ಟರ್ ಉಮರ್ ಅನ್ನುವಂಥದ್ದು ಸ್ಪಷ್ಟ ಆಗ್ತಿದ್ದ ಹಾಗೆ ಉಮರ್ನ ಹಿನ್ನೆಲೆ, ಆತ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದ, ಅವನು ಯಾರ ಜೊತೆ ಸಂಪರ್ಕದಲ್ಲಿ ಇದ್ಕೊಂಡು ಅವನು ಯಾವ ದುಷ್ಕೃತ್ಯಗಳನ್ನ ಮಾಡ್ತಿದ್ದ ಅನ್ನುವಂತಹ ಒಂದಷ್ಟು ತನಿಖೆಗಳನ್ನ ಈಗ NIA ಮಾಡ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಈ ಉಮರ್ ಸಾಕಷ್ಟು ಸ್ಫೋಟಕಗಳನ್ನ ಸಂಗ್ರಹಿಸಿಟ್ಟಿದ್ದ. ಈ ಉಮರ್ಗೆ ಎಲ್ಲಿ ಹಣ ಸಿಕ್ತು ಅನ್ನುವಂತಹದ್ದು ಈಗ NIA ತನಿಖೆಯಿಂದ ಬಯಲಾಗ್ತಾ ಇದೆ. ಈ ಉಮರ್ಗೆ 20 ಲಕ್ಷ ಹಣವನ್ನ ಸಂಗ್ರಹಿಸಿ ಇದೇ ಟೆರರ್ ಡಾಕ್ಟರ್ಸ್ ಟೀಮ್ ಕೊಟ್ಟಿರುತ್ತೆ. ಒಂದು ಶಾಹಿದ್ ಶಹೀನಾ ಆಗಿರ್ಬಹುದು, ಜೊತೆಗೆ ಮುಜಾಮಿಲ್ ಇವರ ತಂಡ ಇವನಿಗೆ 20 ಲಕ್ಷ ರೂವನ್ನ ಸಂಗ್ರಹ ಮಾಡಿ ಈತನ ಕೈಗೆ ಕೊಡುತ್ತೆ. ಇವನು ಮೇವಾತ್ನ ನೂ ನಗರದಲ್ಲಿರ್ತಕ್ಕಂತಹ ಹಲವಾರು ಗೊಬ್ಬರದ ಅಂಗಡಿಗಳಿಗೆ ತೆರಳಿ, ಫರ್ಟಿಲೈಸರ್ಸ್ ಅಂಗಡಿಗೆ ತೆರಳಿ ಅಲ್ಲಿ ರಾಸಾಯನಿಕವನ್ನ ಖರೀದಿ ಮಾಡಿರ್ತಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿ ಆ ರಾಸಾಯನಿಕ ಖರೀದಿ ಮಾಡಿರ್ತಕ್ಕಂಥ ಅಂಗಡಿಗಳ ಮೇಲೆ ಹರಿಯಾಣ ಪೊಲೀಸರು ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಯಾವ್ಯಾವ ಅಂಗಡಿ ಮಾಲೀಕರ ಬಳಿ ಈತ ಖರೀದಿ ಮಾಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೆ ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈತ ಖರೀದಿ ಮಾಡ್ದ ಅನ್ನುವಂಥದ್ದು. ಒಂದು ಗೊಬ್ಬರವನ್ನ ಖರೀದಿ ಮಾಡಬೇಕು ಅಂದ್ರೆ ಅಮೋನಿಯಂ ನೈಟ್ರೇಟ್ NPK ಅನ್ನ ಖರೀದಿ ಮಾಡಬೇಕು ಅಂತಂದ್ರೆ ಆತ ಒಂದು ರೈತನಾಗಿರ್ಬೇಕು. ಯಾವ ಹೆಸರಿನಲ್ಲಿ ಆತ ಖರೀದಿ ಮಾಡ್ದ ಅನ್ನುವಂಥದ್ದು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಗೊಬ್ಬರವನ್ನ ಖರೀದಿ ಮಾಡಿ ಆತ ಸಂಗ್ರಹಿಸಿಕೊಂಡಿದ್ದ, ರಾಸಾಯನಿಕವನ್ನ ಖರೀದಿ ಮಾಡಿ ಆತ ಸಂಗ್ರಹಿಸಿಕೊಂಡಿದ್ದ, ಮತ್ತೆ ಅದಕ್ಕೆ 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದ ಅನ್ನುವಂಥದ್ದು
ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಈ I-20 ಕಾರು ಸ್ಫೋಟಗೊಂಡಂತ I-20 ಕಾರ್ ಏನಿದೆ ಇದರ ಮೂಲ ಕೂಡ ಈಗ ಪತ್ತೆ ಆಗ್ತಾ ಇರ್ತಕ್ಕಂಥದ್ದು. ಬಹುಮುಖ್ಯವಾಗಿ 11 ವರ್ಷದಲ್ಲಿ ಈ ಕಾರನ್ನ ಖರೀದಿ ಮಾಡಿದ 11 ವರ್ಷದಲ್ಲಿ ಸುಮಾರು 5 ಕೈ ಬದಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಫಸ್ಟ್ ಇದನ್ನ ಗುರುಗ್ರಾಮದ ಶೋರೂಮ್ ನಲ್ಲಿ ನದೀಮ್ ಅನ್ನುವಂತ ವ್ಯಕ್ತಿ ಖರೀದಿಯನ್ನ ಮಾಡ್ತಾನೆ. ನಂತರ ಅದನ್ನ 2017ರಲ್ಲಿ ಸಲ್ಮಾನ್ ಖರೀದಿ ಮಾಡ್ತಾನೆ. ಸಲ್ಮಾನ್ ಹೆಸರಿಗೆ ನದೀಮ್ ನಿಂದ ಕಾರು ವರ್ಗಾವಣೆ ಆಗುತ್ತೆ, ನೋಂದಣಿ ಆಗುತ್ತೆ. ಆ ನಂತರ ಕೈ ಬದಲಾಗುತ್ತೆ ಹೊರತು ನೋಂದಣಿ ಮಾತ್ರ ಬದಲಾಗೋದಿಲ್ಲ. ಸಲ್ಮಾನ್ ಏನ್ ಕಾರು ನೋಂದಣಿ ಆಗುತ್ತೆ, ಸಲ್ಮಾನ್ ಜೊತೆ ಕಾರು ನೋಂದಣಿ ಆಗುತ್ತೆ. ಸಲ್ಮಾನ್ ದೇವೇಂದ್ರ ಅನ್ನುವಂತಹ ವ್ಯಕ್ತಿಗೆ ಮಾರಾಟವನ್ನ ಮಾಡ್ತಾನೆ. ದೇವೇಂದ್ರ ಅನ್ನುವಂತಹ ವ್ಯಕ್ತಿ ಅಮಿತ್ ಪಟೇಲ್ ಅನ್ನುವಂತವನಿಗೆ ಮಾರಾಟವನ್ನ ಮಾಡ್ತಾನೆ. ಅದು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಆಗಿರುತ್ತೆ, ಅಲ್ಲಿಗೆ ಮಾರಾಟವನ್ನ ಮಾಡ್ತಾನೆ. ಅದೊಂದು ಎಕ್ಸ್ಚೇಂಜ್ ಆಫರ್ ಅಲ್ಲಿ ಮಾರಾಟ ಆಗುತ್ತೆ. ನಂತರ ರಶೀದ್ ಅದನ್ನ ಖರೀದಿ ಮಾಡ್ತಾನೆ. ರಶೀದ್ ಯಾರು ಅಂತಂದ್ರೆ ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲಿ ಪ್ಲಂಬರ್ ಆಗಿರ್ತಾನೆ. ಅವನು ಈ ಖರೀದಿಯನ್ನ ಮಾಡ್ತಾನೆ. ಆ ಖರೀದಿ ಮಾಡ್ಲಿಕ್ಕೆ ಹಣವನ್ನ ಕೊಟ್ಟವನೇ ಈ ಶಂಕಿತ ಉಗ್ರ ಡಾಕ್ಟರ್ ಉಮರ್. ಹಣವನ್ನ ಕೊಟ್ಟು ಆತನಿಂದ ಖರೀದಿ ಮಾಡಿಸಿ ಈತ ಬಳಕೆಯನ್ನ ಮಾಡ್ತಾ ಇರ್ತಾನೆ. ಡಾಕ್ಟರ್ ಉಮರ್ ಬಳಕೆಯನ್ನ ಮಾಡ್ತಾ ಇರ್ತಾನೆ. ಇಂತಹ ವಿಧ್ವಂಸಕ ಕೃತ್ಯಕ್ಕೆ ಈ ಒಂದು ಕಾರನ್ನ ಬಳಕೆಯನ್ನ ಮಾಡ್ತಾನೆ. ಮತ್ತೆ ಈ ಒಂದು ಕಾರನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ರಶೀದ್ ಕೊಟ್ಟಂತಹ ಅಡ್ರೆಸ್ ಯಾವುದು ಅಂತಂದ್ರೆ ಪುಲ್ವಾಮಾದ ಕೋಯಿಲ್ ಅಡ್ರೆಸ್. ಅಂದ್ರೆ ಉಮರ್ ಏನಿದ್ದಾನೆ ಶಂಕಿತ ಉಗ್ರ ಆತ್ಮಾಹುತಿ ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ಶಂಕಿತ ಡಾಕ್ಟರ್ ಉಮರ್ ಏನಿದ್ದಾನೆ ಈತನ ಮನೆ ಅಡ್ರೆಸ್ ಅನ್ನೇ ಕೊಟ್ಟಿರ್ತಾನೆ. ಹಾಗಾಗಿ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿತ್ತು. ಇಂತಹ ವಿಧ್ವಂಸಕ ಕೃತ್ಯಕ್ಕೆ ಈ ಒಂದು ಕಾರನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂತಹದ್ದು ಇಲ್ಲಿ ಸ್ಪಷ್ಟವಾಗಿತ್ತು. ವಿಧ್ವಂಸಕ ಕೃತ್ಯಕ್ಕಾಗಿ ಈ ಕಾರನ್ನ ಖರೀದಿ ಮಾಡಲಾಗಿತ್ತು ಅನ್ನುವಂತಹದ್ದು ಈಗ ಬಯಲಾಗ್ತಿದೆ. ಇನ್ನೊಂದು ಪ್ರಮುಖ ಅಂಶ NIA ತನಿಖೆಯ ವೇಳೆ ಗುಪ್ತಚರ ಇಲಾಖೆಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನು ಅಂತಂದ್ರೆ ಅವರ ದಾಳಿ ಏನಿದೆ ಶಂಕಿತ ಉಗ್ರರ ದಾಳಿ ನವೆಂಬರ್ 10 ಆಗಿರ್ಲಿಲ್ಲ, ನವೆಂಬರ್ 12 ಆಗಿತ್ತು. ನವೆಂಬರ್ 12ರಂದು ದೇಶಾದ್ಯಂತ ದೊಡ್ಡ ಮಟ್ಟದ ಸ್ಫೋಟ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದಕ್ಕಾಗಿಯೇ ಸುಮಾರು 2900 kgಯಷ್ಟು ರಾಸಾಯನಿಕವನ್ನು ಅವರು ಸಂಗ್ರಹಿಸಿಟ್ಕೊಂಡಿದ್ರು, ಸ್ಫೋಟಕಗಳನ್ನ ಸಂಗ್ರಹಿಸಿಟ್ಕೊಂಡಿದ್ರು. ದೇಶದ ವಿವಿಧ ಭಾಗಗಳಲ್ಲಿ ಈ ಸ್ಫೋಟ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ರು. ಆದ್ರೆ ಇವರ ಪ್ಲಾನ್ ಬಯಲಾಗುತ್ತೆ. ಫರೀದಾಬಾದ್ ನಲ್ಲಿ ಪೊಲೀಸರು ದಾಳಿಯನ್ನ ಮಾಡ್ತಾರೆ, ದೊಡ್ಡ ಪ್ರಮಾಣದ ಸ್ಫೋಟಕ ಸಿಗುತ್ತೆ. ಆಗ ಗಾಬರಿಗೊಂಡಂತಹ ಈ ಡಾಕ್ಟರ್ ಉಮರ್ ದೆಹಲಿಗೆ ಆ ಸ್ಫೋಟಕಗಳನ್ನ ತರ್ತಾನೆ. ದೆಹಲಿಯಲ್ಲಿ ಸ್ಫೋಟಕ ತೆಗೆದುಕೊಂಡು ಬಂದು ಅರ್ಜೆಂಟ್ ಆಗಿ ಎಲ್ಲಾದ್ರೂ ಸ್ಫೋಟ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ಫೋಟ ಮಾಡಿದ್ದಾನೆ. ಮತ್ತೆ ಹೆಚ್ಚು ಜನನಿಬಿಡ ಪ್ರದೇಶದಲ್ಲಿ ಹೆಚ್ಚು ಹಾನಿ ಆಗ್ಬೇಕು, ಜೀವ ಹಾನಿ ಆಗ್ಬೇಕು ಅನ್ನುವಂತಹ ಕಾರಣದಿಂದ ಆತ ಚಾಂದಿನಿ ಚೌಕ್ ಮಾರುಕಟ್ಟೆ ಹತ್ರ ಬಂದು ಅದು ಕೆಂಪುಕೋಟೆಯ ಮುಂಭಾಗ ಇದೊಂದು ಸ್ಫೋಟವನ್ನ ಮಾಡಿದ್ದಾನೆ ಅನ್ನುವಂತಹದ್ದು ಈಗ ಗುಪ್ತಚರ ಇಲಾಖೆಯಿಂದ ಸಿಕ್ಕಂತಹ ಮಾಹಿತಿ. ಪ್ರತಿಮಾ.